Hello everyone, welcome back to our channel. ಈ ಬಿಕಾಮ್ ಥರ್ಡ್ ಸೆಮೆಸ್ಟರ್ ಕರ್ನಾಟಕ ಯೂನಿವರ್ಸಿಟಿಯ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ 4ನೇ ಯೂನಿಟ್ಟು ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಆರ್ ಎವರೇಜ್ ಅಂತ ಕರಿತೀವಿ. ಈ ಯೂನಿಟ್ಗೆ ಸಂಬಂಧಪಟ್ಟಂಗೆ ಓಲ್ಡ್ ಕ್ವಶನ್ ಪೇಪರ್ನಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಯಾವ ರೀತಿ ಕ್ವಶನ್ಸ್ಗಳು ಇದಾವೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ನೀವು ಓಲ್ಡ್ ಕ್ವಶನ್ ಪೇಪರನ್ನು ರೆಫರ್ ಮಾಡೋದರಿಂದ ಯಾವ ರೀತಿ ಕ್ವಶನ್ಸ್ಗಳು ಬರಬಹುದು ಅನ್ನೋದನ್ನು ನೋಡಬಹುದು. ಇದರಲ್ಲಿ ಒಟ್ಟು 5 ಟಾಪಿಕ್ಗಳು ನಿಮ್ಮಲ್ಲಿ ಇದ್ದಾವೆ. ಫಸ್ಟ್ ಒನ್ ಇರೋದು ಮೀನ್, 2 ಮೀಡಿಯನ್, 3 ಮೋಡ್, ಅದಾದಮೇಲೆ ಹಾರ್ಮೋನಿಕ್ ಮೀನ್ ಆ್ಯಂಡ್ ಲಾಸ್ಟ್ ಒನ್ ಜಾಮೆಟ್ರಿಕ್ ಮೀನ್. ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಓಲ್ಡ್ ಕ್ವಶನ್ ಪೇಪರನ್ನು ನಾವು ನೋಡಿದರೆ ಈ 3 ಟಾಪಿಕ್ಗಳು 3Mಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ. ಈ ಒಂದು 2014 ಕ್ವಶನ್ ಪೇಪರ್ಗೆ 5 ಮಾರ್ಕ್ಸಿಗೆ ನಿಮ್ಗೆ ಮೋಡ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೇಳಿದ್ದಾರೆ. ಅದಾದಮೇಲೆ 2014-15 ಮಾರ್ಕ್ಸಿಗೂ ಕೂಡ 3M ಮೀನ್, ಮಿಡಿಯನ್, ಮೋಡನ್ನು ಕೇಳ್ಯಾರ. ಇಲ್ಲಿ ನಿಮ್ಗೆ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ದ ಬೇಸ್ ಮೇಲೆ 15 ಮಾರ್ಕ್ಸಿಗೆ ಪ್ರಾಬ್ಲಮ್ ಬಂದಿದೆ. ಇದಾದಮೇಲೆ ನಾವು ನೋಡೋದಾದ್ರೆ 14ಗೆ ಇನ್ನೊಂದು 5 ಮಾರ್ಕ್ಸಿಗೆ ಐತಿ. ಇಲ್ಲಿ ಓಸಿವ್ ಕರ್ವ್ ಮತ್ತು ಮಿಡಿಯನ್ನನ್ನು ಕೇಳಿದ್ದಾರೆ. ಇದು 2 ಟಾಪಿಕ್. ಇದು ಯಾವುದು ಅಂತಂದ್ರೆ ನಿಮ್ಗೆ ಓಸಿವ್ ಕರ್ವ್ ಬರೋದು ಗ್ರಾಫ್ ಒಳಗೆ, ಗ್ರಾಫ್ ಥ್ರೂಯಿಂದ ನೀವೇನು ಮಾಡಬೇಕು, ಮೀಡಿಯನನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ನಾನು ವಿಡಿಯೋ ಕೂಡ ಹಾಕಿದ್ದೀನಿ, ಅದನ್ನು ಸರಿಯಾಗಿ ನೋಡಿರಿ. ಓಸಿವ್ ಕರ್ವ್ ಅನ್ನುವಂತಹ ಟಾಪಿಕ್ ಏನಿದೆ ಆ ವಿಡಿಯೋದಲ್ಲಿ ನೀವು ಇದನ್ನು ನೋಡಬಹುದು. 2015ದಲ್ಲಿಯೂ ಕೂಡ ಸೇಮ್ ಓಸಿವ್ ಕರ್ವ್ ಮತ್ತು ಮೀಡಿಯನ್, ಗ್ರಾಫ್ ಒಳಗೆ ಮೀಡಿಯನ್ ಕಂಡುಹಿಡಿಯೋದು, ಫಾರ್ಮುಲಾ ಹಾಕಿ ಕಂಡುಹಿಡಿಯೋದಲ್ಲ, ಗ್ರಾಫ್ ಒಳಗೆ ಡಿಟರ್ಮೈನ್ ಮಾಡೋದು ಕೇಳಿದ್ದಾರೆ. ನೆಕ್ಸ್ಟು ಇದಾದಮೇಲೆ 16ದಲ್ಲಿಯೂ ಕೂಡ 5 ಮಾರ್ಕ್ಸ್ಗೆ ಮಿಡಿಯನ್ ಮತ್ತು ಮೋಡು, ಇದು ಡಿಸ್ಕ್ರೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಇದರ ಮೇಲೆ ಇದೆ. ಕಂಟಿನ್ಯೂಯಸ್ ಒಳಗೆ ಇಲ್ಲ 5 ಮಾರ್ಕ್ಸಿಗೆ. 16ಗೆ 15 ಮಾರ್ಕ್ಸು, ಇಲ್ಲೂ ಕೂಡ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಒಳಗೆ ಏನು ಕೇಳ್ಯಾರ, ಮೀನ್, ಮಿಡಿಯನ್, ಮೋಡ್ ಕ್ಯಾಲ್ಕುಲೇಟ್ ಮಾಡೋದನ್ನು ಕೇಳಿದ್ದಾರೆ. 17ನಲ್ಲಿ ನಾವು 5 ಮಾರ್ಕ್ಸಿಗೆ ಅಬ್ಸರ್ವ್ ಮಾಡಿದರೆ ಇಲ್ಲಿಯೂ ಕೂಡ ಲೆಸ್ ದ್ಯಾನ್ ಓಸಿವ್ ಕರ್ವ್ ಮತ್ತು ಮೋರ್ ದ್ಯಾನ್ ಓಸಿವ್ ಕರ್ವ್ ಹಾಕಿ ನಿಮ್ಗೆ ಮಿಡಿಯನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳ್ಯಾರ. ಲೆಸ್ ದ್ಯಾನ್ ಓಸಿವ್ ಕರ್ವ್, ಮೋರ್ ದ್ಯಾನ್ ಓಸಿವ್ ಕರ್ವ್ ಅಂತಂದ್ರೆ ಓಸಿವ್ ಕರ್ವ್ ಏನು ಬರ್ತೈತಿ ಅದರಲ್ಲಿ 2 ಪ್ರಕಾರಗಳಿವು. ಮತ್ತು ಬೇರೆ ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡ್ರಿ. ಆ 2 ಕರ್ವ್ಗಳನ್ನು ಹಾಕಿ ಮಿಡಿಯನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೇಳ್ಯಾರ. ಅದಾದಮೇಲೆ 17ನಲ್ಲಿ 15 ಮಾರ್ಕ್ಸಿಗೆ ನೋಡೋದಾದ್ರೆ ಮೀನ್, ಮಿಡಿಯನ್, ಮೋಡ್ ಕ್ವಶನ್ ಸೇಮ್ ಬಂದಿದೆ. ಇಲ್ಲಿ ನೀವು 18ದಲ್ಲಿ ನೋಡೋದಾದ್ರೆ ಇಲ್ಲಿ ಕೂಡ ಗ್ರಾಫ್ ಪ್ಲಸ್ ಮೋಡ್ ಕೇಳ್ಯಾರ. ಗ್ರಾಫ್ ಹಾಕಬೇಕು ಅಂದ್ರೆ ಗ್ರಾಫ್ ಆಸ್ಪೆಕ್ಟು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ನಿಮ್ಗೆ ಆಗಿದೆ. 18ದಲ್ಲಿ ಕೂಡ 15 ಮಾರ್ಕ್ಸ್ ಕ್ವಶನ್ ನಿಮ್ಗೆ ಕೇಳ್ಯಾರ. 2019ದಲ್ಲಿ 5 ಮಾರ್ಕ್ಸಿಗೆ 2 ಕ್ವಶನ್ಗಳನ್ನು ಕೇಳ್ಯಾರ. ಲೆಸ್ ದ್ಯಾನ್ ಓಸಿವ್ ಮತ್ತು ಅದರ ಜೊತೆಗೆ ಮಿಡಿಯನ್ನ. ಬರೀ ಲೆಸ್ ದ್ಯಾನ್ ಓಸಿವ್ ಹಾಕಿದರೆ ನಮಗೆ ಮಿಡಿಯನ್ ಬರೋಂಗಿಲ್ಲ. ಲೆಸ್ ದ್ಯಾನ್ ಓಸಿವ್ ಹಾಕಬೇಕು, ಮೋರ್ ದ್ಯಾನ್ ಓಸಿವ್ ಹಾಕಬೇಕು, 2 ಹಾಕಿ ನಾವು ಮಿಡಿಯನ್ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಹಾಗಾಗಿ ಗ್ರಾಫ್ ಪ್ಲಸ್ ಈ ಒಂದು ಮಿಡಿಯನ್ ಕ್ಯಾಲ್ಕುಲೇಷನ್ನು. ಇನ್ನೊಂದು ಕ್ವಶನ್ನು ಮೋಡ್ ಕ್ಯಾಲ್ಕುಲೇಷನನ್ನು ಹೇಳ್ಯಾರ. ದೆನ್ 19ದಲ್ಲಿ 15 ಮಾರ್ಕ್ಸಿಗೂ ಕೂಡ ಬಂದೈತಿ. ಇದು ಸ್ವಲ್ಪ ಡಿಫ್ರೆಂಟ್ ಐತೆ ನೋಡಿರಿ, ಅಬ್ಸರ್ವ್ ಮಾಡಿರಿ ಕ್ವಶನ್ನು. ಫಾರ್ ದ ಫಾಲೋಯಿಂಗ್ ಡಾಟಾ ಫ್ರಾಮ್ ಎ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ವಿತ್ ಕ್ಲಾಸ್ ಇಂಟರ್ವಲ್ಸ್ ಅಂತ ಹೇಳ್ಯಾರ. 20 to 25, 25 to 30 ಸೊ ಆನ್. ಇಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನನ್ನು ನೀವು ಫಾರ್ಮ್ ಮಾಡಬೇಕು. ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇದು ಎಲ್ಲೈತಿ ಅಂತಂದರೆ 2ನೇ ಯೂನಿಟ್ ಒಳಗೆ ಇರುತ್ತೆ. ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ 5 ಮಾರ್ಕ್ಸಿಗೆ ನೀವು ಪ್ರಿಪೇರ್ ಮಾಡಿರಿ ಅಂತ ಕೇಳ್ತಿರ್ತಾರೆ. ಇಲ್ಲೇನು ಮಾಡ್ಯಾರ, 2 ಮರ್ಜ್ ಮಾಡಿ ಕೇಳ್ಯಾರ ನಿಮ್ಗೆ. ಈ ಒಂದು ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನಿಗೂ ಕೂಡ ಒಂದು ವಿಡಿಯೋವನ್ನು ನಾನು ಹಾಕೀನಿ, ಅದನ್ನು ನೀವು ನೋಡಿರಿ. ಫಸ್ಟ್ ನೀವು ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ರೆಡಿ ಮಾಡಬೇಕು. ಅದಾದಮೇಲೆ ಏನು ಕೇಳ್ಯಾರ, 2 ಕೇಳ್ಯಾರ, ಮಿಡಿಯನ್ ಮತ್ತು ಮೋಡ್ ಮಾತ್ರ ಕೇಳಿದ್ದಾರೆ. ಇಲ್ಲೇನು ಕೇಳಿಲ್ಲ, ಅವರು ಮೀನನ್ನು ಕೇಳಿಲ್ಲ. ಮೀನೇನು ಕ್ಯಾಲ್ಕುಲೇಟ್ ಮಾಡೋ ನೀಡ್ ಇಲ್ಲ. ದೆನ್ ಇದಾದಮೇಲೆ 21ದಲ್ಲಿ ಕೂಡ ಅರ್ಥಮೆಟಿಕ್ ಮೀನ್ ಅಂದರೂ ಕೂಡ ಒಂದು, ಮೀನ್ ಅಂದರೂ ಕೂಡ ಒಂದು, ಅದ್ರ ಮೇಲೆ ಪ್ರಾಬ್ಲಮನ್ನು ನಿಮ್ಗೆ ಕೇಳ್ಯಾರ. ನೆಕ್ಸ್ಟು ನಾವು 21ದಲ್ಲಿ 15 ಮಾರ್ಕ್ಸಿಗೆ ನೋಡಿದ್ರೆ
ಅಲ್ಲಿಯೂ ಕೂಡ ಏನೈತಿ ಸೇಮ್ ನೀವೇನು ಹಾಕಬೇಕು, ಫಸ್ಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನನ್ನು ಹಾಕಬೇಕು. ಇದು ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನಿಗೆ ಆಗಾಗ ಹೇಳಿದ್ನೆಲ್ಲ ಆ ವಿಡಿಯೋವನ್ನು ನೀವು ನೋಡಬೇಕು. ದೆನ್ ಇದಾದಮೇಲೆ ಕನ್ಸ್ಟ್ರಕ್ಟ್ ಹಿಸ್ಟೋಗ್ರಾಮ್. ಈ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ನೀವು ಹಾಕಬೇಕು. ಅದಾದಮೇಲೆ ಗ್ರಾಫ್ ಒಳಗೆ ಹಿಸ್ಟೋಗ್ರಾಮನ್ನು ಹಾಕಿ ನೀವು ಮೋಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಮೋಡನ್ನು ನೀವು ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಟ್ ಮಾಡೋಂಗಿಲ್ಲ, ಅದನ್ನು ಕೂಡ ಹೆಂಗೆ ಗ್ರಾಫ್ ಒಳಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ ಇದೇನಾಯಿತು, 2ನೇ ಯೂನಿಟ್ಟು ಪ್ಲಸ್ 3ನೇ ಯೂನಿಟ್ಟು ಸೇರಿ ನೀವು ಪ್ರಾಬ್ಲಮನ್ನು ಆನ್ಸರ್ ಮಾಡಬೇಕು ಅಂತ ಅರ್ಥ. ಮೋಡ್ ಅಂತ ಕೇಳ್ಯಾರಂದ್ರೆ ಫಾರ್ಮುಲಾ ಹಾಕಿ ನೀವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋಗಬೇಡ್ರಿ, ಗ್ರಾಫ್ ಒಳಗೆ ಕಂಡುಹಿಡಿ ಅಂತ ಹೇಳಿದ್ದಾರೆ ಅವರು. ದೆನ್ ಇಲ್ಲಿ ಕೂಡ 21ದಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿರಿ, ಹಿಂದಿನ ಎಲ್ಲ ಪ್ರಾಬ್ಲಮ್ಗಳಿಗಿಂತ ಡಿಫ್ರೆಂಟ್ ಐತಿ. ಇಲ್ಲಿ ಕ್ಲಾಸ್ ಇಂಟರ್ವಲ್ಸ್ಗಳನ್ನು ಅವರು ಕೊಟ್ಟಿಲ್ಲ. ಲೆಸ್ ದ್ಯಾನ್ 10, ಲೆಸ್ ದ್ಯಾನ್ 20, ಲೆಸ್ ದ್ಯಾನ್ 30, ಲೆಸ್ ದ್ಯಾನ್ 40 ಈ ಥರ ನಿಮ್ಗೆ ಕೊಟ್ಟಿದ್ದಾರೆ. ಅಂದರೆ ನೀವೇ ಇಲ್ಲಿ ಏನು ಮಾಡ್ಕೋಬೇಕು, ಕ್ಲಾಸ್ ಇಂಟರ್ವಲ್ಸ್ಗಳನ್ನು ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತು ಅಬ್ಸರ್ವ್ ಮಾಡಿರಿ, ನಂಬರ್ ಆಫ್ ಸ್ಟೂಡೆಂಟ್ಸು ಕೂಡ ಏನೈತಿ ಅಂತಂದರೆ ಇದು ಇನ್ಕ್ರೀಸಿಂಗ್ ಟ್ರೆಂಡ್ ಒಳಗೆ ಐತಿ. 8, 24, 44, 74, 81, 88, 90 ಇದು ಸ್ವಲ್ಪ ಡಿಫ್ರೆಂಟ್ ಪ್ರಾಬ್ಲಮ್ ಕೇಳ್ಯಾರ 21 ಒಳಗೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡಿ ಈ ಆನ್ಸರನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಅಪ್ಲೋಡ್ ಮಾಡ್ತೀನಿ. ಅದನ್ನು ಆನ್ಸರನ್ನು ಕೂಡ ನೀವು ನೋಡ್ಕೋರಿ. ನೆಕ್ಸ್ಟ್ ಇದಾದಮೇಲೆ 22ದಲ್ಲಿ ಹಿಸ್ಟೋಗ್ರಾಮ ಪ್ಲಸ್ ಮೋಡನ್ನು ಗ್ರಾಫಿಕಲಿ ಕಂಡುಹಿಡಿ ಅಂತ ಹೇಳ್ಯಾರ. ಅಂದರೆ ಗ್ರಾಫ್ ರಿಲೇಟೆಡ್ ಆಸ್ಪೆಕ್ಟ್ ಇದು. ಇದಾದಮೇಲೆ 22ದಲ್ಲಿ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಕೇಳ್ಯಾರ, ಮೀನ ಮೀಡಿಯನ್ನ ಮೋಡ್. ಇನ್ಕಮ್ ಮತ್ತು ನಂಬರ್ ಆಫ್ ಪರ್ಸನ್ಸ್ ಅಂತ ಕೊಟ್ಟಾರ. ಇನ್ಕಮ್ ಅಂದರೆ ಏನದ ಕ್ಲಾಸಸ್, ನಂಬರ್ ಆಫ್ ಪರ್ಸನ್ಸ್ ಅಂದ್ರೆ ಫ್ರೀಕ್ವೆನ್ಸಿ. ಸೇಮ್ ಪ್ರಾಬ್ಲಮ್. ಆಲ್ಮೋಸ್ಟ್ ಎಲ್ಲವೂ ಕೂಡ 15 ಮಾರ್ಕ್ಸ್ಗೆ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇದ್ದಾಗ ಮೀನ ಮೀಡಿಯನ್ನ ಮೋಡನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೇಳಿದಾರ. ಎಕ್ಸೆಪ್ಟ್ ಒಂದು ಇಯರ್ದಲ್ಲಿ ಮಾತ್ರ ಏನು ಸ್ವಲ್ಪ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನನ್ನು ಡಿಫ್ರೆಂಟಾಗಿ ಕೊಟ್ಟಾರ. ಅದನ್ನು ನಾವು ಫಸ್ಟ್ ರೆಡಿ ಮಾಡ್ಕೋಬೇಕು, ಆದಮೇಲೆ ಆನ್ಸರನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಈ ಒಂದು ಎಲ್ಲ ಮೀನ್ ಮೀಡಿಯನ್ ಮೋಡಿಗೆ ಸಂಬಂಧಪಟ್ಟಂಗೆ ನನ್ನ ಈ ಒಂದು ಚಾನಲ್ನಲ್ಲಿ ನಿಮ್ಗೆ ವಿಡಿಯೋಸ್ಗಳನ್ನು ಹಾಕಿದ್ದೀನಿ. ಆ ಎಲ್ಲ ವಿಡಿಯೋಗಳನ್ನು ನೋಡ್ಕೋರಿ, ನಿಮ್ಗೆ ಆನ್ಸರನ್ನು ಸಾಲ್ವ್ ಮಾಡೋದಕ್ಕೆ ಭಾಳಷ್ಟು ಅನುಕೂಲ ಆಗತ್ತೆ. ಒಂದು ಪ್ರಾಬ್ಲಮ್ಮು ಪರ್ಫೆಕ್ಟ್ ಆದ್ರಿ ಅಂದ್ರೆ ಅದೇ ಥರದ ಪ್ರಾಬ್ಲಮ್ಗಳು ವ್ಯಾಲ್ಯೂ ಮಾತ್ರ ಚೇಂಜ್ ಇರೋದು ನಿಮ್ಗೆ ಏನಾಗುತ್ತೆ, ಕ್ವಶನ್ಸ್ಗಳು ಬರ್ತಿರ್ತಾವೆ. ಎಕ್ಸಾಮಿನೇಷನ್ ದೃಷ್ಟಿಯಿಂದ ಮೀನ ಮೀಡಿಯನ್ನ ಮತ್ತು ಮೋಡ ಬಹಳಷ್ಟು ಇಂಪಾರ್ಟೆಂಟ್. ಅದು ಕೂಡ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇದ್ದಾಗ. ಇದೇ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.